ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 22ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:24 ಇರಲಿದೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ರಾತ್ರಿ 7:19 ಇರಲಿದೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 2:23 ಇರಲಿದೆ. ನಂತರ ಉತ್ತರ ಕರ್ಣ ಒಣಿಜ ಆರಂಭ ಆಗತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕನ್ಯಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 9:14 ಗುಳಿಕ ಕಾಲ. ಈ ದಿನ ಮಧ್ಯಾಹ್ನ 1:56 ಮಧ್ಯಾಹ್ನ 3:29 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:48 ಮಧ್ಯಾಹ್ನ 12:22 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:48 ಮಧ್ಯಾಹ್ನ 1:38 ಇನ್ನು ಅಪರಾಹ್ನ 3:22 4:14 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:16 ಮಧ್ಯಾಹ್ನ 3:03 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಪೋಷಣೆಗೆ ಕಾರಕನಾಗಿರುವಂಥವನು, ವಾತ್ಸಲ್ಯಕ್ಕೆ ಕಾರಕ, ಪ್ರಯಾಣಕ್ಕೆ ಕಾರಕ ಚಂದ್ರ. ಹಾಗೆ ನಮ್ಮ ಮನಸ್ಸು, ಯಶಸ್ಸು, ಕಲ್ಪನೆ, ಚಂಚಲತೆ ಇವೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಚಂದ್ರ. ಮತ್ತು ನಾವು ಶುಶ್ರೂಷೆ ಮಾಡುವಂಥ ಮನಸ್ಸೇನಾದರೂ ಇದ್ದರೆ ಅದಕ್ಕೂ ಕೂಡ ಕಾರಕ ಚಂದ್ರನೇ ಆಗಿರ್ತಾನೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನೀವು ಮಾಡುವಂಥ ಪ್ರಯಾಣಕ್ಕೆ, ಸಂಚಾರಕ್ಕೆ ತುಂಬ ಅನುಕೂಲ ಇದೆ. ಜೊತೆಗೆ ಈ ದಿನದಲ್ಲಿ ಕಲ್ಪನೆಗೆ ಕಾರಕನಾಗಿರುವಂಥ ಚಂದ್ರ ಅಂತ ಹೇಳಿದ್ರೆ ಇಲ್ಲಿ ಕಲೆಗೆ, ಸಾಹಿತ್ಯಕ್ಕೂ ಕೂಡ ಬಹಳ ವಿಶೇಷವಾದಂಥ ಸ್ಥಾನಮಾನ ಇರುತ್ತೆ. ಹಾಗಾಗಿ ಕಲಾವಿದರಿಗೆ, ಸಾಹಿತಿಗಳಿಗೆ ಈ ದಿನ ನಿಮ್ಮ
ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಪ್ರತಿಭೆಗೆ ತಕ್ಕ ಪುರಸ್ಕಾರಗಳು ಸಿಕ್ಕುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 13 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 21 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದ ಸಮಯ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲ ಇಲ್ಲ. ಏಕೆಂದರೆ ಈ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿನೇ ಕೆಲಸ ಕಾರ್ಯಗಳು ಶನಿ ಹೋರಾದಲ್ಲಿ ಆರಂಭ ಆಗಿದ್ದರೆ ಆ ಕೆಲಸಗಳ ಗತಿ ನಿಧಾನ ಆಗುತ್ತೆ, ಬೇಗ ಕೆಲಸ ಸಾಗಲ್ಲ, ಮಂದಗತಿಯಲ್ಲಿ ಸಾಗುತ್ತೆ. ಇದರಿಂದ ನಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಪ್ರಮುಖ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆದಷ್ಟು ಮಾಡಬೇಡಿ. ಇನ್ನು ಇದು ಅಂದರೆ ಈ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 11 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 23 ನಿಮಿಷದಿಂದ 3 ಗಂಟೆ 25 ನಿಮಿಷದವರೆಗೆ, ಹಾಗೆ ಈ ದಿನ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 23 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂತಹ ಕುಜ ಹೋರ ಅದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳೇನೇ ಇದ್ದರೂ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಆರಂಭ ಮಾಡಬೇಡಿ. ಅಂದರೆ ಈ ಲಿಟಿಗೇಷನ್ಸ್ ಆಗಲಿ, ಯಾವುದೇ ಭೂಮಿಯ ಖರೀದಿ ಆಗಲಿ ಅಥವಾ ಮಾರಾಟ ಮಾಡುವಂಥ ಪ್ರಕ್ರಿಯೆ ಆಗಲಿ, ಹಾಗೆ ಒಂದು ರಿಜಿಸ್ಟ್ರೇಷನ್ ಆಗಲಿ, ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥ ವಿಚಾರ, ಇವುಗಳನ್ನು ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 21 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿನೇ ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳುವಂಥದ್ದು. ಆರಂಭದ ಸಮಯ ಚೆನ್ನಾಗಿದ್ದರೆ ಕೆಲಸಗಳು ತಾನೇ ತಾನಾಗಿ ಯಶಸ್ವಿಯಾಗಿ ಪೂರ್ಣವಾಗುತ್ತೆ, ಒಳ್ಳೆಯ ಫಲಗಳು ನಮಗೆ ಸಿಕ್ಕತ್ತೆ. ಅದಕ್ಕಾಗಿಯೇ ಪ್ರತಿ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ನೋಡಿಕೊಳ್ಬೇಕು. ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಬೇಕು, ಯಾವುದನ್ನು ತಟಸ್ಥಗೊಳಿಸಬೇಕು ಅನ್ನುವಂಥ ವಿಚಾರಗಳನ್ನು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಾಗ ಮನಸ್ಸಿಗೆ ಸಮಾಧಾನ, ಇದೇ ನಿಮಗೆ ಮೋಟಿವೇಶನ್. ಹಾಗಾಗಿ ಒಂದು ಕೆಲಸದ ಸಕ್ಸಸ್ ಏನಿದೆ ಅದು ಇನ್ನೊಂದು ಕೆಲಸಕ್ಕೆ ಪ್ರೇರೇಪಣೆಯಾಗುತ್ತೆ. ಈ ರೀತಿ ಕೆಲಸಗಳು ಮುಂದುವರಿಯುತ್ತಾ ಇರಲಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸೋಣ. ಪ್ರೀತಿಯ ಬಂಧುಗಳೇ, ಈ ಒಂದು ವಿಶೇಷ ಮಾಹಿತಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಕ್ಷಮೆ ಕೋರಬೇಕಾದಂತಹ ಒಂದು ಸಂದರ್ಭ ಇದು. ಏಕೆಂದರೆ ಕೆಲಸದ ಒತ್ತಡಗಳಿಂದ ನಾವು ನೆನ್ನೆಯ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ರೆಕಾರ್ಡಿಂಗ್ ಮಾಡಲಿಕ್ಕೇನೆ ಸಮಯದ ಅಭಾವ, ಸ್ಥಳದ ಅಭಾವ ಉಂಟಾಗಿರುವಂಥದ್ದು. ಜೊತೆಗೆ ಇತ್ತೀಚೆಗೆ ಕಾರ್ಯಕ್ರಮಗಳನ್ನು ಕೂಡ ನಿಗದಿತ ಸಮಯಕ್ಕೆ ಸರಿಯಾಗಿ ಪ್ರಸಾರ ಮಾಡಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಏಕೆಂದರೆ ಸ್ವಲ್ಪ ಪ್ರಯಾಣ, ಓಡಾಟ, ಕಮಿಟ್ಮೆಂಟ್ಗಳು, ಇದರಿಂದ ಸಮಯವನ್ನು ಸರಿಯಾಗಿ ಪರಿಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಕಾರ್ಯಕ್ರಮದ ಪ್ರಸಾರದಲ್ಲಿ ತುಂಬ ವ್ಯತ್ಯಾಸಗಳಾಗಿರುವಂಥದ್ದು ಇದೆ. ಇದನ್ನು ನಮ್ಮ ವೀಕ್ಷಕ ಬಂಧುಗಳು ಕೆಲವರು ವಿಶೇಷ ರೀತಿಯಲ್ಲಿ ಸ್ವಾಗತಿಸಿದ್ದಾರೆ. ಆದರೆ ಕೆಲವರಿಗೆ ಇದರಲ್ಲಿ ಸ್ವಲ್ಪ ಬೇಸರ ಆಗಿರಬಹುದು. ಹಾಗಾಗಿ ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಿ. ಕಾರ್ಯಕ್ರಮ ಅನಿವಾರ್ಯ ಕಾರಣಗಳಿಂದ ಈ ಒಂದು ನಿಟ್ಟಿನಲ್ಲಿ ದಾರಿ ತಪ್ಪಿದೆ ಅಂತ ಹೇಳಿ ಪರಿಭಾವಿಸಿ ನಮ್ಮನ್ನ ಮತ್ತೆ ನಮ್ಮ ತಂಡವನ್ನ ಕ್ಷಮಿಸ್ತೀರಿ ಅಂತ ಹೇಳಿ ಭಾವಿಸ್ತಾ, ಇನ್ನು ಕೆಲವರು ವಿಶೇಷ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಸಂದರ್ಭಾನುಸಾರವಾಗಿ ಬಳಸಿಕೊಳ್ಳುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಹಾಗೆ ಕೆಲವು ವೀಕ್ಷಕ ಬಂಧುಗಳು ಪ್ರಶ್ನೆಗಳನ್ನು ಕೇಳಿ ಸಾಕಷ್ಟು ಸಮಯ ಆಗಿದೆ. ಕೆಲವರು ಗುರು ಕಾಣಿಕೆಯನ್ನು ಕೂಡ ಕೊಟ್ಟಿದ್ದೀರಿ, ಉತ್ತರ ಇನ್ನೂ ಸಿಕ್ಕಿಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀರಿ. ಹಾಗಾಗಿ ಕಳೆದ 8-10 ದಿನಗಳಿಂದ ಯಾವುದೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ನಾಳೆಯಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕತ್ತೆ.
ಪರಿಹಾರಗಳನ್ನು ತಿಳಿಸುವಂತಹ ಸಂದರ್ಭ ಬಂದಿದೆ. ಇನ್ನು ಮುಂದೆ ನಮ್ಮ ಎಲ್ಲ ವೀಕ್ಷಕ ಬಂಧುಗಳ ಪ್ರಶ್ನೆಗಳಿರಲಿ, ಸಲಹೆಗಳಿರಲಿ, ಯಾವುದೇ ರೀತಿಯ ಅಭಿಪ್ರಾಯಗಳಿರಲಿ, ಅದಕ್ಕೆ ಸೂಕ್ತವಾದಂತಹ ಮನ್ನಣೆ ಇದೆ ಅನ್ನುವಂತಹ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ, ಇನ್ನು ಯಾರಿಗೆ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಿಲ್ಲ, ಯಾರು ಗುರು ಕಾಣಿಕೆಯನ್ನು ಸಲ್ಲಿಸಿ ಬಹಳಷ್ಟು ದಿನಗಳಿಂದ ನಿರೀಕ್ಷಣೆಯಲ್ಲಿದ್ದೀರಿ ಅಂಥವರು ಒಂದು ರಿಮೈಂಡ್ ಮಾಡಿ. ಹಾಗಾಗಿ ಯಾವುದೇ ರೀತಿಯಲ್ಲೂ ಅನ್ಯಥಾ ಭಾವಿಸಬೇಡಿ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆಯಾಗಿ ಇರುವಂಥದ್ದು, ಅದೇ ನಮಗೆ ಸಪೋರ್ಟಿವ್ ಆಗಿ ಇರುವಂಥದ್ದು. ಹಾಗಾಗಿ ಇಲ್ಲಿಯವರೆಗೆ ಆಗಿರುವಂಥ ಈ ಕಾರ್ಯಕ್ರಮಗಳ ವ್ಯತ್ಯಾಸಗಳೇನಿದೆ ಇದನ್ನು ಮನ್ನಿಸಬೇಕು. ಅದರಲ್ಲೂ ನಾವು ವಿಶೇಷ ಸಂಚಿಕೆಯಲ್ಲಿ ಹೇಳೋ ರೀತಿಯಲ್ಲಿ ಈ ಚಿತ್ರ ಪೌರ್ಣಿಮೆ ಚಿತ್ರಗುಪ್ತನನ್ನ ಸ್ಮರಣೆ ಮಾಡುವಂತಹ ದಿನ. ಹಾಗಾಗಿ ಮಾಡಿರುವಂತಹ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳುವಂಥ ಕ್ಷಮಾಪಣಾ ದಿನ ಅದು. ಈ ಹುಣ್ಣಿಮೆಯ ದಿನ ನಾಳೆ ನಡೆಯುವಂಥದ್ದು. ಆದರೆ ನಾವು ಈ ಹುಣ್ಣಿಮೆಯ ಸಂದರ್ಭದಲ್ಲೇ ನಮ್ಮ ವೀಕ್ಷಕ ಬಂಧುಗಳಿಗೆ ಆಗಿರುವಂತಹ ಅನಾನುಕೂಲಗಳಿಗೆ ವಿಷಾದವನ್ನು ಹೇಳ್ತಾ, ರಿಗ್ರೆಟ್ ಮಾಡ್ತಾ, ಇನ್ನು ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ನಿಮ್ಮ ಜೊತೆಗಿರ್ತೇವೆ. ಭಗವಂತನ ಅನುಗ್ರಹ ತಮ್ಮ ಪಾಲಿಗಿರ್ಲಿ ಅಂತ ಹೇಳಿ ನಾವು ಕೂಡ ನಿಮಗಾಗಿ ಪ್ರಾರ್ಥನೆಯನ್ನ ಮಾಡ್ತೇವೆ. ಒಟ್ಟಾರೆ ಪರಸ್ಪರ ಸಹಕಾರ, ಸಹಾಯ, ಪ್ರೀತಿ, ವಿಶ್ವಾಸಗಳಿಂದ ಮುಂದುವರಿಯೋಣ. ಕಾರ್ಯಕ್ರಮದಲ್ಲಿ ಯಾವುದೇ ಒಪ್ಪು ತಪ್ಪುಗಳಿದ್ರೂ ನಮ್ಮ ವೀಕ್ಷಕ ಬಂಧುಗಳು ಅದನ್ನ ಮನ್ನಿಸಬೇಕು, ಅದನ್ನ ಸ್ವೀಕರಿಸಬೇಕು ಅನ್ನುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಭಗವಂತನನ್ನ ಸ್ಮರಣೆ ಮಾಡ್ತಾ ಮುಂದಿನ ಕಾರ್ಯಕ್ರಮವನ್ನು ನೋಡೋಣ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ನೃಸಿಂಹ ಡೋಲೋತ್ಸವ ನಡೆಯುತ್ತೆ. ಹಾಗೆ ಅನಧ್ಯಯನ ತ್ರಯ ನಡೆಯುವಂಥದ್ದು. ಇನ್ನು ನಾಳೆಯ ದಿನ ಕ್ರೋಧಿನಾಮ ಸಂವತ್ಸರದ ಮೊದಲ ಪೌರ್ಣಮಿ ಸಂಭವಿಸುವಂತಹ ದಿನ. 23ನೇ ತಾರೀಕು ಮುಂಜಾನೆ 3:27 ಚಿತ್ತಾ ನಕ್ಷತ್ರ, ಹರ್ಷಣ ಯೋಗ, ವಿಷ್ಟಿಕರಣ, ಚೋರ ಪಂಚಕ, ಚಂದ್ರಹೋರ, ಕುಂಭಲಗ್ನ, ಪೂರ್ವಭಾದ್ರ ನಕ್ಷತ್ರದಲ್ಲಿ ಇರುವಾಗ ಈ ಹುಣ್ಣಿಮೆ ಆರಂಭ ಆಗುತ್ತೆ. ಬುಧವಾರ ಮುಂಜಾನೆ 5:39 ಸ್ವಾತಿ ನಕ್ಷತ್ರ, ಸಿದ್ಧಿಯೋಗ, ಬಲವಕರಣ, ಮೃತ್ಯುಪಂಚಕ, ಶುಕ್ರಹೋರ, ಮೀನಲಗ್ನ ನಕ್ಷತ್ರ, ರೇವತಿ ಇರುವಾಗ ಇದು ಅಂತ್ಯವಾಗುತ್ತೆ. ಹಾಗಾಗಿ ಮೊದಲ ಹುಣ್ಣಿಮೆ ಬಹಳ ವಿಶೇಷ ರೀತಿಯಲ್ಲಿ ನಡೀತಾ ಇರುವಂಥದ್ದು. ಜೊತೆಗೆ ಚಿತ್ರ ಪೂರ್ಣಿಮೆ ಅಂತ ಹೇಳಿ ಈ ಹುಣ್ಣಿಮೆಯನ್ನು ಕರೀತಾರೆ. ಹಾಗೆ ಬೆಂಗಳೂರಿನ ಕರಗ ನಡೆಯುವಂಥ ದಿನ. ಬೆಂಗಳೂರು ಅಂತ ಹೇಳಿದ್ರೆ ಕರಗಕ್ಕೆ ಪ್ರಸಿದ್ಧಿ. ಹಾಗಾಗಿ ಬೆಂಗಳೂರು ಕರಗ ವಿಶ್ವವಿಖ್ಯಾತವಾಗಿರುವಂಥ ಹೆಸರನ್ನು ಪಡ್ಕೊಂಡಿರುವಂಥದ್ದು. ಇದು ಈ ಹುಣ್ಣಿಮೆಯಂದು ನಡೆಯುವಂಥದ್ದು. ಹಾಗಾಗಿನೇ ಈ ಮೇಷ ಮಾಸದ ಮೊದಲ ಹುಣ್ಣಿಮೆ ಏನಿದೆ ಇದು ಅತ್ಯಂತ ಶುಭ ಫಲವನ್ನು ತಂದುಕೊಡುವಂಥ ಹುಣ್ಣಿಮೆ ಇದು. ಇನ್ನು ಬಂಧುಗಳೇ, ಈ ಚಿತ್ರ ಪೂರ್ಣಿಮೆ ವಿಶೇಷವಾಗಿರುವಂಥ ಹುಣ್ಣಿಮೆ ಅಂತ ಹೇಳಿದ್ವಿ. ಏಕೆಂದರೆ ಈ ಹುಣ್ಣಿಮೆ ಚಿತ್ರಗುಪ್ತನಿಗೆ ಸಮರ್ಪಿತವಾಗಿರುವಂತಹ ಒಂದು ಹಬ್ಬ ಇದು. ಹಾಗಾಗಿ ದೈವಿಕ ಲೆಕ್ಕ ಪರಿಶೋಧಕ ಅಂತ ಹೇಳೇ ಕರೆಯುವಂಥದ್ದು ಚಿತ್ರಗುಪ್ತನನ್ನು. ಈ ಚಿತ್ರಗುಪ್ತ ಯಮನ ಸಹಾಯಕನಾಗಿ ಇರುವಂಥವನು. ಹಿಂದೂ ಪುರಾಣದ ಪ್ರಕಾರ ಎಲ್ಲ ವ್ಯಕ್ತಿಗಳ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಜಾಡನ್ನು, ಅಂದರೆ ಈ ಲೆಕ್ಕಾಚಾರವನ್ನು ಇಡಲಿಕ್ಕೆ ಚಿತ್ರಗುಪ್ತನೇ ಜವಾಬ್ದಾರನಾಗಿ ಇರುವಂಥವನು. ಹಾಗಾಗಿ ಈ ಚಿತ್ರ ಪೂರ್ಣಿಮೆಯ, ಅಂದರೆ ಚಿತಿರೈ ಪೂರ್ಣಿಮಾ ಅಂತ ಹೇಳಿ ಕರೀತಾರೆ, ಇದು ಪ್ರಸಿದ್ಧವಾಗಿರುವಂತಹ ಒಂದು ಪರ್ವದಿನ. ಇದು ಪ್ರಾಥಮಿಕವಾಗಿ ತಮಿಳು ಹಬ್ಬವಾಗಿರುವಂಥದ್ದು. ಆದ್ದರಿಂದಲೇ ಇದನ್ನು ಚಿತ್ತಿರೈ ಮಾಸ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ಈ ಹುಣ್ಣಿಮೆಯ ದಿನ ಬರುವಂತಹ ಈ ಚಿತ್ತಾ ನಕ್ಷತ್ರ ಏನಿದೆ ಇದು ಒಟ್ಟಿಗೆ ಬರೋದರಿಂದ ಹುಣ್ಣಿಮೆ ಮತ್ತು ಚಿತ್ತಾ ನಕ್ಷತ್ರ ಇದು ಶುಭಕರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥ ಒಂದು ವಿಶೇಷ ದಿನ. ಹಾಗೆ ತಮಗೆ ಗೊತ್ತಿರೋ ಹಾಗೆ ಚಿತ್ರಗುಪ್ತ ಯಮನ ಆಸ್ಥಾನದಲ್ಲಿ ಇರುವಂಥವನು. ಇವನು ನಾವು ಇಂಗ್ಲೀಷಿನ ಅಕೌಂಟೆಂಟ್ ಅಂತ ಹೇಳೋ ರೀತಿಯಲ್ಲಿ ಒಂದು ಎಲ್ಲ ವ್ಯಕ್ತಿಗಳ ಡಾಟಾವನ್ನು ನಿರ್ವಹಣೆ ಮಾಡುವಂಥವನು ಚಿತ್ರಗುಪ್ತ. ಹಾಗಾಗಿ ಭಗವಾನ್ ಯಮನಿಗೆ ಸಹಾಯಕನಾಗಿ ಇರುವಂಥವನು. ಒಬ್ಬ ವ್ಯಕ್ತಿ ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ, ಯಾವ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನೆ ಅನ್ನುವಂಥ ವಿಚಾರಗಳನ್ನು ಯಮನಿಗೆ ತಿಳಿಸುವಂಥವನು. ಅದೇ ರೀತಿ ಧರ್ಮರಾಜನಾದಂತಹ ಯಮ ಆ ವ್ಯಕ್ತಿಗೆ ಅವರು ಮಾಡಿರುವಂತಹ ಕರ್ಮಗಳ ಆಧಾರದ ಮೇಲೆ ಸ್ವರ್ಗ ನರಕಗಳನ್ನು ನಿರ್ಣಯ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಚಿತ್ರಗುಪ್ತ ಆ ಆತ್ಮವನ್ನು ಒಳ್ಳೆಯ ಆತ್ಮ ಅಥವಾ ಕೆಟ್ಟ ಆತ್ಮ ಅಂತ ಹೇಳಿ ಘೋಷಣೆ ಮಾಡುವಂಥವನು. ಆದ್ದರಿಂದಲೇ ಈ ಚಿತ್ರ ಪೂರ್ಣಿಮೆಯ ದಿನವನ್ನು ಚಿತ್ರಗುಪ್ತನ ಗೌರವಾರ್ಥವಾಗಿ ಆಚರಣೆ ಮಾಡ್ತಾರೆ. ಮತ್ತು ಈ ದಿನ ಚಿತ್ರಗುಪ್ತನನ್ನು ಪೂಜೆ ಮಾಡುವಂಥ ಒಂದು ಪದ್ಧತಿ ಕೂಡ ಕೆಲವರಲ್ಲಿದೆ.
ಹಾಗೆ ಈ ಚಿತ್ರ ಪೂರ್ಣಿಮೆ ದಿನ ಇಂದ್ರದೇವರಿಗೆ ಸಮರ್ಪಿತ ಕೂಡ ಆಗಿದೆ ಅನ್ನುವಂಥ ವಿಚಾರವನ್ನು ಕೆಲವರು ಹೇಳುವಂಥದ್ದು ಕೂಡ ಇದೆ. ಹಾಗೆ ದಕ್ಷಿಣ ಭಾರತದ ಈ ತಮಿಳು ಪ್ರಾಂತ್ಯದಲ್ಲಿ ವಿಶೇಷವಾಗಿ ಈ ದಿನ ವಿಶೇಷ ಪೂಜೆಗಳನ್ನು ನಡೆಸುವಂಥದ್ದು ಇದೆ. ಅದರಲ್ಲಿ ಕಾಂಚೀಪುರಂನಲ್ಲಿರುವಂಥ ಚಿತ್ರಗುಪ್ತ ದೇವಾಲಯ, ಇನ್ನು ತಿರುವಕ್ಕರೈನಲ್ಲಿರುವಂಥ ಚಂದ್ರಮೌಳೇಶ್ವರ ದೇವಾಲಯ, ಇಲ್ಲಿ ಬಹಳ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಹಾಗೆ ಈ ದಿನ ಚಿತ್ರಗುಪ್ತನನ್ನು ಪೂರ್ಣ ಸಮರ್ಪಣಾ ಭಾವದಿಂದ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು. ಹಾಗೆ ವಿಶೇಷವಾಗಿ ಚಿತ್ರಗುಪ್ತನನ್ನು ಪ್ರಾರ್ಥನೆ ಮಾಡಿದ್ರೆ ನಾವು ಮಾಡಿರುವಂಥ ಹಿಂದಿನ ಪಾಪಗಳು ನಿವಾರಣೆಯಾಗುತ್ತೆ. ಆ ಜನ್ಮದ ಪಾಪವನ್ನು ನಿವಾರಣೆ ಮಾಡಲಿಕ್ಕೆ ಚಿತ್ರಗುಪ್ತ ಸಹಾಯಕನಾಗ್ತಾನೆ. ಇನ್ನು ಮುಂದಿನ ಜನ್ಮದಲ್ಲಿ ಮರು ಹುಟ್ಟಿನಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳ ಈ ಪಾಪ ಕೃತ್ಯಗಳ ಲೆಕ್ಕ ಮುಂದಿನ ಜನ್ಮಕ್ಕೆ ಕ್ಯಾರಿ ಓವರ್ ಆಗಲ್ಲ, ಮುಂದುವರಿಯಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಹಿಂದಿನ ಜನ್ಮಗಳ ಪಾಪವನ್ನು ಕಳ್ಕೊಳ್ಳಿಕ್ಕೆ ಚಿತ್ರಗುಪ್ತನನ್ನು ಪೂಜೆ ಮಾಡಬೇಕು. ಹಾಗೆ ಈ ದಿನ ಭಕ್ತರು ತಮ್ಮ ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಪವಿತ್ರ ನದಿಗಳಲ್ಲಿ ಅಥವಾ ಸಾಗರ ಸಮುದ್ರಗಳಲ್ಲಿ ಸ್ನಾನವನ್ನು ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗೆ ಈ ದಿನ ವಿಶೇಷವಾಗಿ ಚಿತ್ರಗುಪ್ತನಿಗೆ ಚಕ್ಕರ್ ಪೊಂಗಲನ್ನು ಅಂದರೆ ಸಕ್ಕರೆ ಪೊಂಗಲನ್ನು ನೈವೇದ್ಯವಾಗಿ ನಿವೇದನೆ ಮಾಡುವಂಥದ್ದು ಇದೆ. ಇದರಿಂದ ಚಿತ್ರಗುಪ್ತನನ್ನು ಬಹಳ ಬೇಗ ಒಲಿಸ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರ. ಜೊತೆಗೆ ಉಪ್ಪಿಲ್ಲದ ಆಹಾರವನ್ನು ಈ ದಿನ ನೈವೇದ್ಯವಾಗಿ ಸಮರ್ಪಣೆ ಮಾಡುವಂಥದ್ದು ಇದೆ. ಹಾಗಾಗಿ ಯಾವುದೇ ಭಕ್ಷ್ಯಗಳಿಗೆ ಈ ದಿನ ಉಪ್ಪನ್ನು ಬಳಸಲ್ಲ. ಇನ್ನು ಚಿತ್ರ ಪೂರ್ಣಿಮೆಯ ದಿನ ಭಕ್ತರು ಹಾಲು ಮತ್ತು ಹಾಲಿನ ಉತ್ಪನ್ನ ಇದನ್ನು ಮಾತ್ರ ಬಳಸಲ್ಲ, ಬದಲಾಗಿ ಎಮ್ಮೆಯ ಹಾಲನ್ನು ಬಳಸ್ಬೋದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ದಿನ ಭಗವಾನ್ ಇಂದ್ರನನ್ನು ಮತ್ತು ಇಂದ್ರನ ಗುರು ಬೃಹಸ್ಪತಿಯನ್ನು ಆರಾಧನೆ ಮಾಡುವಂಥದ್ದು, ಅವರ ಕಥೆಗಳನ್ನು ಓದಿ ಧ್ಯಾನ ಮಾಡುವಂಥ ಒಂದು ಸಂದರ್ಭ ಲಾಭದಾಯಕವಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಹಿಂದೆ ಮಾಡಿರುವಂಥ ಪಾಪಗಳಿಗೆ ಕ್ಷಮೆಯನ್ನು ಕೇಳುವಂಥದ್ದು ಚಿತ್ರ ಪೂರ್ಣಿಮೆಯ ದಿನದ ವಿಶೇಷತೆ. ಹಾಗೆ ಈ ದಿನ ವಿಶೇಷವಾಗಿ ವಸ್ತ್ರವನ್ನು, ಅಕ್ಕಿಯನ್ನು ಮತ್ತು ತರಕಾರಿಗಳನ್ನು ಉದಾರವಾಗಿ ದಾನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ಹುಣ್ಣಿಮೆ ವೇದ ಸಂವತ್ಸರದ ಮೊದಲ ಹುಣ್ಣಿಮೆಯಾಗಿರುವಂಥದ್ದು. ಆದ್ದರಿಂದಲೇ ಆರೋಗ್ಯವನ್ನು, ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ನಾವು ಮಾಡಿರುವಂಥ ಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅಥವಾ ನಿವಾರಣೆ ಮಾಡಿಕೊಳ್ಳಿಕ್ಕೆ ಬಹಳ ಶಕ್ತಿಶಾಲಿಯಾದಂಥ ಒಂದು ಹುಣ್ಣಿಮೆ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿನೇ ಚಿತ್ರಗುಪ್ತನನ್ನು ಈ ದಿನ ಆರಾಧನೆ ಮಾಡಿ ದಾನ ಧರ್ಮಾದಿಗಳನ್ನು ಈ ದಿನ ಮಾಡೋದರಿಂದ ವಿಶೇಷ ಫಲಗಳು ನಿಮ್ಮದಾಗುತ್ತೆ. ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ, ಮಾನಸಿಕ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗುತ್ತೆ. ತಮಗೆಲ್ಲರಿಗೂ ಕೂಡ ಈ ಚಿತ್ರ ಪೂರ್ಣಿಮೆಯ ಶುಭಾಶಯಗಳು. ಹಾಗೆ ಭಗವಂತನ ಆಶೀರ್ವಾದ ಸದಾ ಸರ್ವದಾ ತಮ್ಮ ಮೇಲೆ ಇರಲಿ, ತಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೀತಾ ಇರಲಿ ಅಂತ ಹೇಳಿ ಹಾರೈಸೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನದಲ್ಲಿ ಹಳೆಯ ಸಾಲಗಳು ಇತ್ಯರ್ಥ ಆಗುವಂಥ ಒಂದು ಸಾಧ್ಯತೆ ಇದೆ. ಅಂತಹ ಆಲೋಚನೆಗಳು ಬರುತ್ತೆ. ಪೂರ್ವ ಸಿದ್ಧತೆಗಳು ಕೂಡ ಈ ಹಣದ ವಿಚಾರವಾಗಿ ಬಹಳ ಲೆಕ್ಕಾಚಾರದಲ್ಲಿ ನಡೆಯುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಆಗುವಂಥ ಹೊಸ ಪರಿಚಯಗಳೇನಿದೆ ಇದು ಹೆಚ್ಚಿನ ಆರ್ಥಿಕ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಹಣಕಾಸಿನ ಅವ್ಯವಸ್ಥೆ ಆಗ್ಬೋದು, ಆದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ಮಾರ್ಗದರ್ಶನ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಕುಟುಂಬ ಸದಸ್ಯರ ವಿರೋಧ ಈ ದಿನ ಕೆಲವು ವಿಚಾರಗಳಲ್ಲಿ ವ್ಯಕ್ತವಾಗುತ್ತೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಾಗಲಿ ನಿಮ್ಮ ವ್ಯಾಪಾರದಲ್ಲಾಗಲಿ ಧನಾತ್ಮಕ ಬದಲಾವಣೆಗಳೇನಿದೆ ಅದು ನಿಮ್ಮ ಬೇಸರವನ್ನು ದೂರ ಮಾಡುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಬಂಧುಗಳಾಗಲಿ ನಿಮ್ಮ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ನಿಮ್ಮ ಸಹಾಯ ಸಹಕಾರಗಳು ಅವರಿಗೆ ಬೇಕಾಗಿದೆ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇರುವಂಥವ್ರು. ಆದರೆ ಈ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಬಂಧುಗಳಿಗಾಗಲಿ ಸ್ನೇಹಿತರ ವಲಯದಲ್ಲಾಗಲಿ ಈ ದಿನ ಹಣದ ವ್ಯವಹಾರವನ್ನು ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲವನ್ನು ನಿಮಗೆ ತರಲ್ಲ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೇನಾದರೂ ಬಂದಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೆಮ್ಮದಿ ಈ ದಿನದಿಂದ ಆರಂಭ ಆಗುತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ.
ಇನ್ನು ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯ ಬಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿ ಮಿಶ್ರ ಫಲಗಳ ಜೊತೆಗೆ ಅದೃಷ್ಟ ಕೂಡ ಇರಲ್ಲ ಈ ದಿನದಲ್ಲಿ. ಹಾಗಾಗಿ ಕೆಲಸಗಳು ಆರಂಭ ಆಗುತ್ತೆ, ಎಲ್ಲೋ ನಿಲ್ಲುವಂಥದ್ದು, ಅರ್ಧದಲ್ಲಿ ಕೆಲಸಗಳು ಅಪೂರ್ಣವಾಗಿ ನಿಲ್ಲುತ್ತೆ. ಇದು ಮನಸ್ಸಿಗೆ ಬೇಸರ. ಜೊತೆಗೆ ಶ್ರಮದಾಯಕವಾದಂಥ ಕೆಲಸಗಳು ಈ ದಿನ ನಿಮಗೆ ಪ್ರಾಪ್ತಿಯಾಗತ್ತೆ. ನೀವು ಮಾಡುವಂಥ ಉದ್ಯೋಗದಲ್ಲಾಗಲಿ, ಮನೆ ಕೆಲಸದಲ್ಲಾಗಲಿ ಅಥವಾ ನಿಮ್ಮ ಸ್ವಂತ ವ್ಯಾಪಾರದಲ್ಲಾಗಲಿ ಅಧಿಕವಾದಂಥ ಒತ್ತಡ ಇರುತ್ತೆ. ಏನೋ ಒಂದು ಪೈಪೋಟಿ, ಸ್ಪರ್ಧೆ ಇರುವಂಥದ್ದು, ಇದು ಹೇಳಿಕೊಳ್ಳಲಾದಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ನಿಮ್ಮ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು ಇದೆ. ಏಕೆಂದರೆ ಈ ಅತಿಯಾದ ಈ ಸಲುಗೆ ಏನಿದೆ, ಇದರಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಯಾರಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿ ಮಾತಾಡಬೇಕು, ನಿಮ್ಮ ಮಾತಿನ ಶೈಲಿ ಹೇಗಿರಬೇಕು ಅನ್ನುವಂಥದ್ದನ್ನು ಈ ದಿನ ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಆತುರಾತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನೀವು ಎಷ್ಟು ಸ್ಪೀಡಾಗಿದ್ದೀರೋ ಅಷ್ಟು ನಿಮಗೆ ರಿವರ್ಸ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಇರಿ, ನಿಧಾನದಿಂದ ಕೆಲಸಗಳನ್ನು ನಿರ್ವಹಣೆ ಮಾಡಿಕೊಳ್ಳಿ. ಇನ್ನು ಯಾವುದೇ ಒಂದು ವಿಚಾರದಲ್ಲಿ, ಅದರಲ್ಲೂ ಈ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಶ್ರದ್ಧೆ ವಹಿಸಬೇಕಾಗತ್ತೆ, ಸ್ವಲ್ಪ ಕಾಳಜಿ ಬೇಕು. ಹಾಗಾಗಿ ಮಕ್ಕಳ ವಿಚಾರ, ಅವರ ವಿದ್ಯಾಭ್ಯಾಸ ಇರಲಿ, ಅವರ ಒಂದು ವೃತ್ತಿ ಜೀವನ ಆಗಲಿ, ಉದ್ಯೋಗ ಆಗಲಿ, ಅವರ ಸಾಂಸಾರಿಕ ಬದುಕಾಗಲಿ ಈ ದಿನ ನಿಮಗೆ ಸ್ವಲ್ಪ ಚಿಂತೆಗೆ ಒಳಪಡಿಸುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲ ಮಕ್ಕಳೇ ಇಲ್ಲ ಅನ್ನೋವಂಥ ಚಿಂತೆ ಕೆಲವರಿಗಿದ್ದರೆ, ಮಕ್ಕಳಾದ ಮೇಲೆ ಆಗಿರುವಂಥ ಚಿಂತೆಗಳನ್ನು ಈ ದಿನ ಸ್ವಲ್ಪ ಮೆಲುಕು ಹಾಕುವಂಥ ಸಾಧ್ಯತೆಗಳಿದೆ. ಹಾಗೆ ನಾಳೆಯ ಹುಣ್ಣಿಮೆಯ ದಿನ ನಿಮಗೆ ವಿಶೇಷವಾದ ಬಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇರುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಮನೆ ದೇವರನ್ನು ನಾಳೆ ಸಾಧ್ಯ ಆದರೆ ದರ್ಶನ ಮಾಡಿ, ಇಲ್ಲಾಂದರೆ ವಿಶೇಷ ಪೂಜೆಯನ್ನು ಮನೆ ದೇವರಿಗೆ ಮಾಡಿ, ನಾಳೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಹಸುವಿಗೆ ಗೋಗ್ರಾಸವನ್ನು ಕೊಡೋದ್ರಿಂದ, ಅಕ್ಕಿ ಬೆಲ್ಲವನ್ನು ಕೊಡೋದ್ರಿಂದ ವಿಶೇಷ ಫಲ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 4ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಈ ಚತುರ್ಥ ಸ್ಥಾನದಲ್ಲಿ ಚಂದ್ರ ಇದ್ದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳು ಇರುತ್ತೆ. ಚಂಚಲವಾದ ಮನಸ್ಸು, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಮಾನಸಿಕವಾಗಿ ಸ್ವಲ್ಪ ವೀಕ್ ಆಗಿರುವಂಥ ದಿನ ಇದು. ಇನ್ನು ಕುಟುಂಬ ಸದಸ್ಯರ ವರ್ತನೆ ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಏಕೆಂದರೆ ನಿಮ್ಮಿಂದ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ, ಆದರೆ ಆ ನಿರೀಕ್ಷೆಗಳನ್ನು ನೀವು ಪೂರ್ಣಗೊಳಿಸಲಿಕ್ಕೆ ಮನಸ್ಸಿರಲ್ಲ. ಯಾಕಾಗೆಂದರೆ ನಿಮಗೆ ಇಷ್ಟವಿಲ್ಲದ ಕೆಲಸಗಳು ಕೂಡ ಅದರಲ್ಲಿ ಸೇರ್ಪಡೆಯಾಗಿರುವಂಥದ್ದು. ಹಾಗಾಗಿನೇ ಕೆಲವು ಕೆಲಸಗಳನ್ನು ನೀವು ನಿರ್ವಹಣೆ ಮಾಡೋದರ ಜೊತೆಗೆ ಭಾಳ ವಿಶೇಷ ರೀತಿಯಲ್ಲಿ ಶ್ರಮ ಪಡಬೇಕಾಗುತ್ತೆ. ಹಾಗೆ ಈ ಕಿರಿಕಿರಿಗಳು ಮನೆಯಲ್ಲಿ ಇರುವಂಥದ್ದು, ಇದು ಕೂಡ ಈ ದಿನ ಮುಂದುವರಿಯುತ್ತೆ ನಿಮಗೆ. ಇನ್ನು ಯಾವುದೇ ಒಂದು ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ. ಅದರಲ್ಲೂ ಈ ವಾಹನವನ್ನು ಖರೀದಿ ಮಾಡುವಂಥ ವಿಚಾರಗಳು, ಪ್ರಯತ್ನಗಳು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ನಿರ್ಧಾರಗಳು ಅಷ್ಟೊಂದು ಸಮರ್ಪಕವಾಗಿಲ್ಲ, ಎಲ್ಲೋ ಒಂದು ಕಡೆ ನಷ್ಟಕ್ಕೆ ಕಾರಣವಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ಹಣಕಾಸಿನ ವಿಚಾರಗಳು ನಿಧಾನವಾಗಿ ನಡೆಯುವಂಥದ್ದು. ಕೊಟ್ಟ ಸಾಲ ಬರಲ್ಲ, ಸಾಲವನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದರೆ ಅದು ಟೈಮಿಗೆ ಸಿಕ್ಕಲ್ಲ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರಿ. ಹಾಗಾಗಿ ನಿಮ್ಮ ಯೋಜನೆಗಳನ್ನು ಸ್ವಲ್ಪ ಪರಿಶೀಲನೆ ಮಾಡಿಕೊಳ್ಳುವಂಥದ್ದು, ಪುನರ್ ಪರಿಶೀಲನೆ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ನಿರುದ್ಯೋಗಿಗಳ ಕಷ್ಟ ವ್ಯರ್ಥವಾಗುತ್ತೆ. ನಿಮ್ಮ ಪ್ರಯತ್ನ ಈ ದಿನ ಅಷ್ಟೊಂದು ಒಳ್ಳೆಯ ಫಲವನ್ನು ಕೂಡ ಕೊಡಲ್ಲ. ಹುಣ್ಣಿಮೆಯ ನಂತರದಲ್ಲೇ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ, ವ್ಯವಹಾರಗಳಲ್ಲಿ ಒಂದು ರೀತಿಯ ಸ್ಥಿರತೆ ಇರುತ್ತೆ, ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಗಾಳಿ ಗೋಪುರವಾಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ. 3ನೇ ಸ್ಥಾನದಲ್ಲಿ ಚಂದ್ರ ಇದ್ದರೆ ವಿಶೇಷವಾಗಿ ಮಾನಸಿಕ ನೆಮ್ಮದಿ ಇರುತ್ತೆ. ಕೆಲಸಗಳನ್ನು ಮಾಡಿದಂತಹ ಸಂತೃಪ್ತಿ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಹೊಸ ಪರಿಚಯಗಳು ಆಗುವಂಥದ್ದು, ಹೊಸಬರ ಪರಿಚಯ ಆಗುತ್ತೆ. ಇದು ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಚಟುವಟಿಕೆಗಳಿಗೆ ಪೂರಕ ನೆರವನ್ನು ಕೊಡುವಂಥ ಸಂದರ್ಭ ಇದು. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ, ಅದರಲ್ಲೂ ಈ ನೆಂಟಸ್ತಿಕೆ ವಿಚಾರ, ಸಂಬಂಧಗಳ ವಿಚಾರ, ಇದರಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇಲ್ಲೇ ನಿಮಗೆ ಎಡವಟ್ಟಾಗುವಂಥದ್ದು. ಇನ್ನು ಸ್ವಲ್ಪ ಮಟ್ಟಿನ ಹಣಕಾಸಿನ ಸಮಸ್ಯೆಗಳಿಂದ ಈ ದಿನ ಮುಕ್ತರಾಗ್ತೀರಿ. ಆದರೂ ಕೂಡ ಈ ದಿನ ಹಣದ ವಿಚಾರದಲ್ಲಿ ಕುಟುಂಬ ಸದಸ್ಯರ ವಿರೋಧ ಹೆಚ್ಚಾಗುತ್ತೆ. ಇನ್ನು ವೃತ್ತಿಪರ ಒಂದು ವ್ಯವಹಾರಗಳಲ್ಲಿ ಬಹಳ ವಿಶೇಷ ಫಲಿತಾಂಶಗಳು ಸಿಕ್ಕತ್ತೆ. ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಇದೆ, ಸಹೋದ್ಯೋಗಿಗಳ ಸಹಕಾರ ಈ ದಿನ ಚೆನ್ನಾಗಿರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇದೆ. ಕೆಲಸಗಳು ಕೂಡ ಬೇಗ ಬೇಗ ಪೂರ್ಣವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಒಂದು ಪಾಸಿಟಿವ್ ರಿಸಲ್ಟನ್ನು ಕಾಣುವಂಥ ದಿನ. ನಿಮ್ಮ ಭಾವನೆಗಳನ್ನು ಈ ದಿನ ವ್ಯಕ್ತಪಡಿಸಲಿಕ್ಕೆ, ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಬಹಳ ಸ್ಟ್ರಾಂಗ್ ಆಗಿರ್ತೀರಿ. ನಿಮ್ಮ ಲೈಕ್ಸ್ ಏನಿದೆ, ಡಿಸ್ಲೈಕ್ಸ್ ಏನಿದೆ, ಇದನ್ನು ನೀವು ಬಹಳ ನಿಖರವಾಗಿ ತಿಳಿಸುವಂಥ ಒಂದು ಮನಸ್ಥಿತಿಯಲ್ಲಿರ್ತೀರಿ. ಮನಸ್ಸು ನಿಮ್ಮ ಹತೋಟಿಯಲ್ಲಿರುತ್ತೆ. ಒಳ್ಳೆಯ ದಿನ ಇದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಈ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಇರುತ್ತೆ. ಹಣದ ವಿಚಾರದಲ್ಲಾಗಲಿ ಅಥವಾ ನೀವು ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಾಗಲಿ ಒಂದು ಸಮರ್ಪಕವಾದಂತಹ ಸಮತೋಲನವಾದಂತಹ ಒಂದು ನಿರ್ಧಾರಗಳು ಇರಲ್ಲ. ಹಾಗಾಗಿನೇ ಹಣ ಇದೆ ಅಂತ ಹೇಳಿ ವೆಚ್ಚ ಮಾಡುವಂಥದ್ದಾಗಲಿ, ಹಣ ಇಲ್ಲ ಅಂತ ಹೇಳಿ ಸಾಲ ತರುವಂಥ ಆಲೋಚನೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಚಂಚಲವಾದ ಮನಸ್ಸಿರೋದ್ರಿಂದ ಹಣದ ನಿಯಂತ್ರಣ ನಿಮ್ಮಿಂದ ಸಾಧ್ಯ ಆಗಲ್ಲ. ಇದರಿಂದಲೇ ತೊಂದರೆಗಳು ಉಂಟಾಗುವಂಥದ್ದು ಇದೆ. ಇನ್ನು ಮಕ್ಕಳ ಉದ್ಯೋಗದ ಪ್ರಯತ್ನಗಳು ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ವ್ಯಾಪಾರ ವ್ಯವಹಾರ, ಹಣ, ಒಂದು ಸಂಬಳ ಆಗಲಿ ವೇತನ ಆಗಲಿ, ಇದರ ಬಗ್ಗೆ ಈ ದಿನ ಹೆಚ್ಚು ಜಿಗುಪ್ಸೆಗಳು ಮೂಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಅನಿರೀಕ್ಷಿತವಾದಂಥ ವಿವಾದಗಳು ಉಂಟಾಗುತ್ತೆ. ಇದನ್ನು ತಡೀಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಈ ದಿನದ ಮನಸ್ಸು ಸ್ವಲ್ಪ ಶಿಸ್ತನ್ನು ಬಯಸುವಂಥದ್ದು. ಯಾರೇ ಏನೇ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ರೂ ಈ ದಿನದ ಮಾತು ಏನಿದೆ ಅದು ಬಹಳ ಹರಿತವಾಗಿರುತ್ತೆ. ಹಾಗಾಗಿ ಈ 2ನೇ ಮನೆಯನ್ನು ವಾಕ್ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಮಾತಿನಿಂದ ಕೆಲವು ಅನರ್ಥಗಳು ಉಂಟಾಗ್ಬಿಡುತ್ತೆ. ಇನ್ನು ಪಾಲುದಾರಿಕೆ ವ್ಯವಹಾರಗಳೇನಾದರೂ ಇದ್ದರೆ ಅದು ನಿಧಾನವಾಗುತ್ತೆ. ಈ ದಿನದಲ್ಲಿ ಅಷ್ಟೊಂದು ಸ್ಪೀಡಪ್ ಆಗಲ್ಲ. ಹಾಗೆ ನೀವು ಮಾಡುವಂಥ ಪ್ರಯತ್ನಗಳೇನಿದೆ ಅದರಲ್ಲೂ ಕೂಡ ನಿಧಾನವಾದ ಫಲಿತಾಂಶಗಳು ಸಿಕ್ಕುವಂಥದ್ದು. ಹಾಗಾಗಿನೇ ಈ ದಿನ ತುಂಬ ತಾಳ್ಮೆ ಬೇಕು, ತುಂಬ ಹೊಂದಾಣಿಕೆ ಇರಬೇಕು. ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳು ಆಗೋದೇ ಇಲ್ಲ. ಹಾಗಾಗಿ ಆ ಕೆಲಸಗಳಿಗೆ ತಕ್ಕಂತೆ ಮನಸ್ಥಿತಿಯನ್ನು ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂಥದ್ದು ಬಹಳ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿರುವಾಗ ವಿಶೇಷ ರೀತಿಯಲ್ಲಿ ಕೆಲಸಗಳು ಆಗುತ್ತೆ. ಮನಸ್ಸು ಪರಿಪೂರ್ಣವಾಗಿರುತ್ತೆ. ಮನಸ್ಸು ಬಹಳ ಉಲ್ಲಾಸವಾಗಿ ಇರುವಂಥದ್ದು, ಏನೋ ಒಂದು ರೀತಿಯಲ್ಲಿ ಸಾಧನೆ ಮಾಡುವಂಥ ಒಂದು ಸಿದ್ಧತೆಯಲ್ಲಿರುವಂಥ ಮನಸ್ಸು. ಹಾಗೆ ಆಪ್ತ ಸ್ನೇಹಿತರಿಂದ ಅಗತ್ಯಕ್ಕೆ ತಕ್ಕ ಸಹಾಯ ಸಿಕ್ಕತ್ತೆ. ಅದರಲ್ಲೂ ಹಣದ ವಿಚಾರದಲ್ಲಿ ಈ ದಿನ ತುಂಬ ಪವರ್ಫುಲ್ಲಾಗಿರ್ತೀರಿ. ಅಂದರೆ ನಿಮ್ಮ ನಿರೀಕ್ಷೆಗೆ ಬೇಕಾದಷ್ಟು ಹಣ ನಿಮ್ಮ ಬಳಿ ಇರುವಂಥದ್ದು ಅಥವಾ ಆ ಹಣಕ್ಕೆ ತಕ್ಕಂತೆ ನಿಮ್ಮ ನಿರೀಕ್ಷೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಇದೆ. ಹಾಗೆ ಪ್ರಮುಖ ವ್ಯವಹಾರಗಳಲ್ಲಿ ಕುಟುಂಬಸ್ಥರ ಸಹಾಯ ಸಹಕಾರಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಇದರಿಂದ ಈ ಮಾನಸಿಕವಾಗಿ ಮತ್ತಷ್ಟು ಬಲ
ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡುವಂಥದ್ದು ಈ ಒಂದು ವಿಚಾರವೇ. ಹಾಗಾಗಿ ಯಾರಿಗೆ ಕುಟುಂಬದಲ್ಲಿ ನೆಮ್ಮದಿ ಇದೆ, ಯಾರು ನಿಮಗೆ ಕುಟುಂಬಸ್ಥರಿಂದ ಪೂರ್ಣವಾದ ಸಹಕಾರ ಸಿಕ್ಕತ್ತೆ, ಅಂಥವರ ವ್ಯವಹಾರಗಳು ಅಂಥವರ ಪ್ರಯತ್ನಗಳು ತುಂಬ ಸಕ್ಸಸ್ ಆಗುತ್ತೆ ಈ ದಿನದಲ್ಲಿ. ಹಾಗೆ ಹಣಕಾಸಿನ ಪರಿಸ್ಥಿತಿ ಕೂಡ ಆಶಾದಾಯಕವಾಗಿರುತ್ತೆ. ನಿಮ್ಮ ವ್ಯವಹಾರಗಳಾಗಲಿ ನಿಮ್ಮ ಸ್ವಂತ ಬಿಸ್ನೆಸ್ ಆಗಲಿ ಈ ದಿನ ಸ್ವಲ್ಪ ಪ್ರಗತಿಯಲ್ಲಿ ಇರುವಂಥ ಸೂಚನೆಗಳು ಇದೆ. ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥವ್ರಿಗೆ ಸಮಯ ಹತ್ತಿರ ಬಂದಿದೆ. ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಿ. ಇನ್ನು ಆರಂಭಿಕ ಅಡೆತಡೆಗಳು ಕೆಲವರಲ್ಲಿರುತ್ತೆ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇರುತ್ತೆ. ಹಾಗೆ ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಈ ದಿನ ಆಸಕ್ತಿ ಜಾಸ್ತಿ ಆಗುವಂಥದ್ದು ಇದೆ. ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ಸಿಕ್ಕುವಂಥದ್ದು, ಇನ್ನು ಕೊಟ್ಟಿರುವಂಥ ಹಣ ಆಗಲಿ ಅಥವಾ ಬರಬೇಕಾಗಿರುವಂಥ ಕೆಲವೊಂದು ಹಣವಾಗಲಿ ನಿಮಗೆ ಈ ದಿನ ಸಂದಾಯವಾಗುವಂಥ ಸೂಚನೆಗಳು ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷ, ಆರೋಗ್ಯ ಎರಡರ ಬಗ್ಗೆ ಬಹಳ ಕಾಳಜಿ ಇದೆ, ಅದು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸ್ವಲ್ಪ ಒತ್ತಡ ಇರುತ್ತೆ, ಏನೋ ಒಂದು ಕೊರತೆ ನಿಮ್ಮನ್ನು ಕಾಡುವಂಥದ್ದು. ಎಲ್ಲವೂ ಇದೆ, ಆದರೆ ಯಾವುದೂ ಸಮಯಕ್ಕೆ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಕೊರಗು ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನೀವು ವರ್ತನೆ ಮಾಡಬೇಕಾಗತ್ತೆ. ಅದರಲ್ಲೂ ಈ ಉದ್ಯೋಗಿಗಳು ಅಧಿಕಾರಿಗಳ ಜೊತೆಯಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು. ಇಲ್ಲೇ ವಿವಾದಗಳು ಉಂಟಾಗುವಂಥದ್ದು, ಇಲ್ಲೇ ನಿಮ್ಮ ಪರಿಸ್ಥಿತಿ ನಿಮ್ಮ ನಿಯಂತ್ರಣವನ್ನು ಮೀರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ಕುಟುಂಬದ ಸದಸ್ಯರ ಜೊತೆಯಲ್ಲಿ ವಿನಾಕಾರಣ ವಿವಾದಗಳು ಉಂಟಾಗುವಂಥದ್ದು ಇದೆ. ಏನೋ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ, ಯಾವುದೋ ಜವಾಬ್ದಾರಿಯ ಕೆಲಸ ನಿಮ್ಮಿಂದ ಆಗಿಲ್ಲ ಅನ್ನುವಂಥ ಮೂದಲಿಕೆಯ ಮಾತುಗಳು ಕುಟುಂಬಸ್ಥರಿಂದ ಬರುತ್ತೆ. ಇನ್ನು ತಂದೆ ತಾಯಿಗಳ ಮಧ್ಯದಲ್ಲಿ ಸ್ವಲ್ಪ ಪ್ರತಿರೋಧ ಉಂಟಾಗುವಂಥದ್ದು ಇದೆ. ಅವರ ಮಾತನ್ನು ಕೇಳಲ್ಲ, ಅವರ ಸಲಹೆ ಈ ದಿನ ನಿಮಗೆ ಬೇಕಾಗಿಲ್ಲ. ಇನ್ನು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿರಲ್ಲ. ಹಾಗಾಗಿ ನಿಮ್ಮ ಬಂಧುಗಳು, ನಿಮ್ಮ ಗೆಳೆಯರೋ ನಿಮ್ಮನ್ನು ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ನಿಮ್ಮ ಮನಸ್ಸನ್ನು ಹೈಜಾಕ್ ಮಾಡಿಬಿಡ್ತಾರೆ ಅವರು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಂತೆ ಇಟ್ಕೊಳ್ಬೇಕಾಗತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗಳಿಂದ ಒತ್ತಡಗಳು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಇನ್ನು ಹೊಸದಾಗಿ ಸಾಲ ತರುವಂಥದ್ದಾಗಲಿ ಅಥವಾ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ನಿರೀಕ್ಷೆಯಂತೆ ಈ ದಿನ ಹಣದ ವಿಚಾರದಲ್ಲಿ ಪ್ರಗತಿ ಕಂಡು ಬರ್ತಾ ಇಲ್ಲ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ಪರ್ಧಿಗಳು ಜಾಸ್ತಿ ಆಗುವಂಥದ್ದು ಇದೆ. ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ತುಂಬ ಇದೆ. ಇದರಿಂದ ಮನಸ್ಸನ್ನು ನೀವು ಸಿದ್ಧತೆ ಮಾಡಿಕೊಳ್ಬೇಕು. ಇರುವಂಥ ವಿಚಾರದಲ್ಲೇ ಹೊಂದಾಣಿಕೆ ಮಾಡಿಕೊಳ್ಬೇಕು. ಈ ಒಂದು ಅಂಶ ಏನಿದೆ, ಈ ಹಣದ ಅಂಶ ಅಥವಾ ನಿಮ್ಮ ದುಡಿಮೆ, ವೇತನ, ಸಂಪಾದನೆ, ಇದರಲ್ಲಿ ಬಂದದ್ದೇ ಭಾಗ್ಯ ನಿಮಗೆ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಭಗವಂತನ ಮೇಲೆ ಭಾರ ಹಾಕಿ ಈ ದಿನವನ್ನು ಮತ್ತು ನಾಳೆ ದಿನವನ್ನು ನೀವು ಕಳೀಬೇಕಾಗತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಧ್ಯಾನ ಮಾಡಿಕೊಳ್ಳಿ. ಸಾಧ್ಯ ಆದರೆ ದರ್ಶನ ಮಾಡಿ ಬನ್ನಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಲಾಭ ಉಂಟಾಗುವಂಥ ದಿನ. ಏಕೆಂದರೆ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಹೆಚ್ಚುವರಿ ಜವಾಬ್ದಾರಿಗಳು ಬಂದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಅಂತಹ ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ, ಮತ್ತು ಯಾವ ಕೆಲಸವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ಚಾಕಚಕ್ಯತೆ ನಿಮಗೆ ವಿಪರೀತವಾಗಿರುತ್ತೆ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಲಾಭ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಲಾಭದ ಅನುಕೂಲತೆಗಳು ಇದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಈ ದಿನ ಮುಂದಿನ ಜೀವನದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನೀವು ತೆಗೆದುಕೊಳ್ಬೇಕಾದಂತಹ ಒಂದು ನಿರ್ಧಾರ ಈ ದಿನ ಆಗುವಂಥದ್ದು ಇದೆ. ಹಾಗಾಗಿ ಇದು ಪರ್ವಕಾಲ, ಇದೊಂದು ತಿರುವು ಇರುವಂತಹ ದಿನ, ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಇರುವಂಥ ದಿನವಾಗತ್ತೆ ಇದು ಪ್ರತಿಯೊಬ್ಬರಿಗೂ.
ಇನ್ನು ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ಭರವಸೆ ಇದೆ, ಕೆಲಸ ಆಗುತ್ತೆ, ನನ್ನ ಪ್ರಯತ್ನ ಸಕ್ಸಸ್ ಆಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಈ ದಿನ ಇರುತ್ತೆ. ಹಾಗೆ ನೀವು ಯಾವುದೇ ಇಲಾಖೆಗಳಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ಸಂಪೂರ್ಣವಾದ ಮನಸ್ಸಿನಿಂದ ಅಟೆಂಡ್ ಮಾಡ್ತೀರಿ, ಅದು ಕೂಡ ತುಂಬ ಸಕ್ಸಸ್ ಆಗುತ್ತೆ ಈ ದಿನದಲ್ಲಿ. ಹಾಗೆ ನಿಂತು ಹೋದಂತಹ ಕಾರ್ಯಗಳೇನಿದೆ ಅದರ ಮರು ಪ್ರಾರಂಭ ಆಗುವಂಥ ಸಂದರ್ಭ ಕೂಡ ಇದೆ. ಇದರಿಂದ ಮನಸ್ಸಿಗೆ ಶಾಂತಿ ಸಮಾಧಾನ ಇರುತ್ತೆ. ಇನ್ನು ಪ್ರಯಾಣ ಕೂಡ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಶುಭ ಲಾಭವನ್ನು ತಂದುಕೊಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲಗಳನ್ನು ಪಡ್ಕೊಳ್ತೀರಿ, ಅದರಲ್ಲೂ ಒಳ್ಳೆಯ ಫಲಗಳು, ಲಾಭದಾಯಕವಾದಂತಹ ಫಲಗಳು. ಹಾಗಾಗಿ ನೀವು ಎಷ್ಟು ಸಹನೆಯಿಂದ ಇರ್ತೀರೋ ಅಷ್ಟು ಲಾಭಗಳು ಈ ದಿನ ಉಂಟಾಗುವಂಥದ್ದು ಇದೆ. ಆದರೆ ಈ ಪರಿಸ್ಥಿತಿಯ ಒತ್ತಡದಿಂದ ಕೆಲವೊಮ್ಮೆ ಕೋಪತಾಪಗಳು ಬರ್ಬೋದು, ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಅನಾವಶ್ಯಕವಾದಂಥ ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಸ್ವಲ್ಪ ಲೆಕ್ಕಾಚಾರದಲ್ಲಿರಿ. ಯಾವುದೇ ವೆಚ್ಚವನ್ನು ನೀವು ಈ ದಿನ ಗುಣಾಕಾರ ಮಾಡಿನೇ, ಸಾಧಕ ಬಾಧಕಗಳನ್ನು ನೋಡಿನೇ ಮುಂದುವರಿಸಬೇಕಾಗತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ಸ್ವಂತ ಬಿಸ್ನೆಸ್ ಇರಲಿ, ಚಟುವಟಿಕೆ ಇರಲಿ, ಯಾವುದೇ ರೀತಿಯ ಪ್ರಯತ್ನಗಳಿರಲಿ ಒಳ್ಳೆಯ ಫಲವನ್ನು ಪಡ್ಕೊಳ್ಳುತ್ತೆ. ಏಕೆಂದರೆ ನಿಮ್ಮ ಆರಂಭ ಅಷ್ಟು ಸ್ಥಿರವಾಗಿರುತ್ತೆ, ಒಂದು ಕನ್ಸಿಸ್ಟೆನ್ಸಿ ಇದೆ, ಕೆಲಸಗಳು ಆಗಲೇಬೇಕು ಅನ್ನುವಂಥ ಒಂದು ಸಿದ್ಧತೆ ಇದೆ, ಛಲ ಇದೆ, ಹಠ ಇದೆ. ಅದರಲ್ಲೂ ಈ ಸ್ವಂತ ವ್ಯಾಪಾರ ತುಂಬ ಆದಾಯವನ್ನು ತರುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಉತ್ತಮವಾದಂಥ ಮೌಲ್ಯಯುತವಾದಂಥ ವಸ್ತುಗಳ ಖರೀದಿ ಆಗುವಂಥದ್ದು ಕೂಡ ಇದೆ. ಅದರಲ್ಲೂ ಈ ಮಂಗಳಕರವಾದಂಥ ವಸ್ತುಗಳ ಖರೀದಿ ಈ ದಿನ ನಿಮಗೆ ಸೌಭಾಗ್ಯವನ್ನು ಹೆಚ್ಚು ಮಾಡುತ್ತೆ. ಇನ್ನು ಈ ಅಕ್ಷಯ ತೃತೀಯದ ಸಂದರ್ಭದಲ್ಲಿ ಬರುವಂಥ ಫಲಗಳೇನಿದೆ ಅವೆಲ್ಲವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ ಕೂಡ ನಿಮಗೆ. ಹಾಗೆ ಹೆಚ್ಚಿನ ಬಂಡವಾಳ ಹೂಡುವಂಥವರು ಈ ದಿನ ನಿರ್ಧಾರವನ್ನು ಮಾಡ್ಬೋದು. ಈ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ತರಬೇಕು ಅನ್ನೋವಂಥವರು ಈ ದಿನ ಪ್ರಶಸ್ತವಾಗಿದೆ. ಇದಕ್ಕೆ ನೀವು ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಯೋಜಿತವಾದಂತಹ ದಿನ, ತುಂಬ ಲೆಕ್ಕಾಚಾರ ಇದೆ, ತುಂಬ ಕ್ಯಾಲ್ಕುಲೇಷನ್ ಇದೆ. ಹಾಗಾಗಿನೇ ಕೆಲಸಗಳಲ್ಲಿ ತುಂಬ ಶಿಸ್ತು ಶ್ರದ್ಧೆ ಇರೋದರಿಂದ ಫಲಿತಾಂಶಗಳು ಕೂಡ ಅಷ್ಟೇ ಪೂರಕವಾಗಿ ಬರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಒಂದು ಪ್ರವಾಸವನ್ನು ಕೈಗೊಳ್ಳುವಂಥದ್ದು, ಹಾಗೆ ಬಂಧು ಬಳಗದವರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ದೈವಿಕ ಶಕ್ತಿ ಒಂದು ರೀತಿಯಲ್ಲಿ ಆವಿರ್ಭಾವ ಆಗಿರುವಂತಹ ದಿನ. ಏನೋ ಒಂದು ವೈಬ್ರೇಷನ್ ಇದೆ, ಏನೋ ಭಕ್ತಿ ಭಾವ, ದಾನ ಧರ್ಮ ಈ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಇಷ್ಟ ದೇವರ ಸೇವೆಯನ್ನು ಮಾಡುವಂಥದ್ದು ಅಥವಾ ಆ ದೇವರ ದರ್ಶನಕ್ಕಾಗಿ ಪ್ರಯಾಣ ಮಾಡುವಂಥದ್ದು, ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ಸೇವಾ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ತೀರಿ, ಭಗವಂತನ ಆರಾಧನೆಯನ್ನು ಮಾಡ್ತೀರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅನಿರೀಕ್ಷಿತವಾದಂಥ ಖರ್ಚು ವೆಚ್ಚಗಳು ಉಂಟಾಗುವಂಥ ದಿನ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚುಗಳು ಬಂದ್ಬಿಡುತ್ತೆ. ಅದನ್ನು ಸರಿದೂಗಿಸ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಕಸರತ್ತು ಮಾಡಬೇಕು. ಹಣ ಉಳಿತಾಯ ಮಾಡಿದರೆ ಅದನ್ನು ಈ ದಿನ ಬಳಸಬೇಕಾಗತ್ತೆ. ಹಣ ಕೈಯಲ್ಲಿಲ್ಲ ಅಂದರೆ ಸಾಲ ತರಬೇಕಾಗತ್ತೆ. ಅಂಥ ಪರಿಸ್ಥಿತಿಗಳು ಕೆಲವರಿಗೆ ಬರಬಹುದು. ಆದರೂ ಈ ದಿನ ಬಹಳ ಸಂಕೋಚದ ಸ್ವಭಾವ, ಯಾರನ್ನು ಏನನ್ನು ಕೇಳಲಿಕ್ಕೂ ಕೂಡ ಮನಸ್ಸಿಲ್ಲ, ಇದ್ದುದರಲ್ಲೇ ತೃಪ್ತಿ ಪಡೋಣ ಅಂತ ಹೇಳಿದ್ರೆ ಪರಿಸ್ಥಿತಿ ಬಿಡಲ್ಲ. ಹಾಗಾಗಿ ದ್ವಂದ್ವತೆಗಳಿರುವಂಥ ಸಂದರ್ಭ ಇದು. ಇನ್ನು ಈ ದಿನ ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರ ವರ್ತನೆ ಈ ದಿನ ನಿಮಗೆ ಬೇಸರವನ್ನು ತರಿಸುತ್ತೆ. ಜೊತೆಗೆ ಯಾರೂ ಕೂಡ ಸಹಾಯಕರಿಲ್ಲ, ನನ್ನ ಭಾಗಕ್ಕೆ ಯಾರೂ ಇಲ್ಲ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬಂದು ತೀವ್ರ ಬೇಸರವನ್ನು ತರಿಸುವಂಥದ್ದು ಇದು. ಹಾಗೆ ಒಂದು ಅಸ್ಥಿರ ಭಾವ ಇರುವಂಥದ್ದು, ಅಂದರೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋಣ ಅಂದರೆ ಈ ದಿನ ಮನಸ್ಸು ಒಪ್ತಾ ಇಲ್ಲ.
ಹಾಗಾಗಿನೇ ಮನಸ್ಸಿನಲ್ಲಿ ಒಂದು ಶೀತಲ ಸಮರ ನಡೆಯುವಂಥದ್ದು ಕೂಡ ಇರುತ್ತೆ. ಇನ್ನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಏನೋ ಒಂದು ರೀತಿಯಲ್ಲಿ ಕಲಹಗಳು ಇರುತ್ತೆ. ಈ ಮನಸ್ತಾಪಗಳು ಕೂಡ ಬಹಳ ಮಟ್ಟಿಗೆ ಈ ದಿನ ಇರುವಂಥದ್ದು ಇದೆ. ಹಾಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕುಟುಂಬ ಕೆಲಸ ಕಾರ್ಯಗಳನ್ನು ಈ ದಿನ ಶುಭ ಸಂದರ್ಭದಲ್ಲಿ ಆರಂಭ ಮಾಡಿ ಕೆಲಸಗಳು ಮಧ್ಯೆ ನಿಲ್ಲಲ್ಲ. ಇಲ್ಲ ಅಂತ ಹೇಳಿದ್ರೆ ಈ ಕೆಲಸಗಳು ಮಧ್ಯೆ ನಿಂತಾಗ ನಿಮ್ಮ ಶ್ರಮ ನಿರರ್ಥಕವಾಗುತ್ತೆ. ನೀರಿನಲ್ಲಿ ಹೋಮ ಮಾಡಿದಂತೆ ಯಾವುದೂ ಕೂಡ ಫಲಕಾರಿಯಾಗಿರಲ್ಲ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆಯಾಗಲಿ, ನಿಮ್ಮ ಕೆಲಸ ಕಾರ್ಯಗಳ ಆಯ್ಕೆಯಾಗಲಿ ಸ್ವಲ್ಪ ಪಾಸಿಟಿವ್ ಆಗಿರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. 8ನೇ ಮನೆ ಇದು ದುಸ್ಥಾನ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಕೊರತೆಗಳು ಕಂಡುಬರುತ್ತೆ. ಏನೋ ಒಂದು ಸಮಸ್ಯೆ ನಿಮಗೆ ಈ ದಿನ ತಗಲಾಕೊಂಡೇ ಇರುತ್ತೆ. ಹಾಗಾಗಿನೇ ಮನಸ್ಸು ಯೋಚನೆಯಲ್ಲಿ, ಚಿಂತೆಯಲ್ಲಿ ಇರುವಂಥದ್ದು. ಈ ಮನಸ್ಸು ಚಿಂತೆಯಲ್ಲಿದ್ದಾಗ ಕೆಲಸ ಕಾರ್ಯಗಳ ಕಡೆ ಗಮನ ಇರಲ್ಲ. ಕೆಲಸ ನಾಳೆ ಮಾಡಿದ್ರಾಯಿತು ಅನ್ನುವಂಥ ಸೋಮಾರಿತನ, ಅಥವಾ ಕೆಲಸ ಮಾಡೋದರಿಂದ ಬರುವಂಥ ಫಲ ಆದರೂ ಏನು ಅನ್ನುವಂಥ ಜಿಜ್ಞಾಸೆ ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಮನಸ್ಸು ಚಂಚಲವಾಗಿರುತ್ತೆ. ಪೂರ್ಣ ಮನಸ್ಸಿನಿಂದ ಯಾವುದೇ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಕೆಲಸಗಳನ್ನು ಬೇರೆಯವರ ಬೆಂಬಲದೊಂದಿಗೆ ಆರಂಭ ಮಾಡಬೇಕು. ಹಾಗಾಗಿನೇ ಈ ಡಿಪೆಂಡೆನ್ಸಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಅಂದರೆ ಬೇರೆಯವರ ಮೇಲೆ ಅವಲಂಬನೆ ಜಾಸ್ತಿ ಆಗಿರೋದ್ರಿಂದ ಅವರ ಸಮಯಕ್ಕೆ ತಕ್ಕಂತೆ ನೀವು ಹೊಂದ್ಕೊಳ್ಬೇಕು. ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮ ಭಾವನೆಗಳನ್ನು ಬದಲಾವಣೆ ಮಾಡಿಕೊಳ್ಬೇಕಾದಂತಹ ಸಂದರ್ಭ ಇದೆ. ಹಾಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹಳೆಯ ಸ್ನೇಹಿತರ ಭೇಟಿಯಾಗುವಂಥದ್ದು, ಹಳೆಯ ವಿಚಾರಗಳು ಮೆಲುಕು ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯ ಕೈ ಕೊಡುತ್ತೆ. ಆಹಾರ ವಿಹಾರಾದಿಗಳಲ್ಲಿ ಸ್ವಲ್ಪ ಶಿಸ್ತನ್ನು ಪರಿಪಾಲನೆ ಮಾಡಬೇಕು. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟಾಗಿ ಶುಭವನ್ನು ಲಾಭವನ್ನು ತರ್ತಾ ಇಲ್ಲ. ಪ್ರಯಾಣ ನಿಮಗೆ ದುಬಾರಿಯಾಗುತ್ತೆ. ಪ್ರಯಾಣ ನಿಮಗೆ ಒಂದು ರೀತಿಯಲ್ಲಿ ಒತ್ತಡದಲ್ಲೇ ಇರುತ್ತೆ. ದೈಹಿಕವಾಗಿ ಆರೋಗ್ಯ ಕಡಿಮೆ ಇರುವಂಥ ಸಂದರ್ಭ ಇದು. ಹಾಗಾಗಿನೇ ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕಿ ನೀವು ಇರುವ ಕಡೆಯಿಂದಲೇ ಅದನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ವಿಚಾರವನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗೆ ಈ ಎಲೆಕ್ಟ್ರಾನಿಕ್ ಮೀಡಿಯಾವನ್ನು ಹೆಚ್ಚು ಬಳಸುವಂಥ ಸಾಧ್ಯತೆಗಳು ಕೂಡ ಇದೆ. ಅಂಥ ಉಪಕರಣಗಳ ಖರೀದಿ ಇರ್ಬೋದು ಅಥವಾ ರಿಪೇರಿ ಇರ್ಬೋದು, ಇದಕ್ಕೆ ಹೆಚ್ಚು ಹಣ ಖರ್ಚಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ನಿಯಂತ್ರಣ ತಪ್ಪಿ ನಡೆಯುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ. ಯಾರದ್ದೋ ಬೆಂಬಲ ಇದೆ, ಯಾರಲ್ಲೋ ನಿಮ್ಮಲ್ಲಿ ವಿಶ್ವಾಸ ಇದೆ. ಹಾಗಾಗಿ ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಿಕ್ಕೆ ಈ ದಿನ ಒಳ್ಳೆಯ ಮನಸ್ಸಿರುವಂಥ ವ್ಯಕ್ತಿ ಸಿಗ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ನಿಮ್ಮ ವೈವಾಹಿಕ ಬದುಕು ಬಹಳ ಸುಂದರವಾಗಿರುತ್ತೆ. ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋವಂಥದ್ದು ಇದೆ. ಕೆಲವರಿಗೆ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಮುಂದುವರಿಬಹುದು. ಆದರೆ ಯಾರಿಗೆ ಪ್ರೀತಿಯನ್ನು ಹಂಚಿಕೊಳ್ಳಬೇಕು ಅನ್ನುವಂಥ ಮನಸ್ಥಿತಿ ಇದೆ, ಅಂಥ ಒಂದು ವಿಶೇಷ ಸಂದರ್ಭ ನಿಮಗೆ ಒದಗಿ ಬರುತ್ತೆ. ಹಾಗೆ ನಿಮ್ಮಲ್ಲಿರುವಂತಹ ಪ್ರೀತಿ ಪ್ರೇಮವನ್ನು ನೀವು ಈ ದಿನ ಹೇಳಿಕೊಳ್ಳಲಿಕ್ಕೆ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಈ ದಿನ ಕೂಡಿ ಬರುತ್ತೆ. ಇನ್ನು ಸರ್ಕಾರದ ಅಧೀನ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರಾಗಲಿ, ಅಧೀನ ಸಂಸ್ಥೆಗಳ ಮೇಲಧಿಕಾರಿಗಳಾಗಲಿ ಒಳ್ಳೆಯ ನಿಯಂತ್ರಣ ಈ ದಿನ ಇರುತ್ತೆ. ಒಟ್ಟಾರೆ ನಿಮ್ಮ ಉದ್ಯೋಗದಲ್ಲಿ ನೀವು ಭರವಸೆಯ ಒಂದು ವಿಶ್ವಾಸವನ್ನು ಮೂಡಿಸ್ತೀರಿ. ಹಾಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನ ಸಿಕ್ಕತ್ತೆ. ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ಸಾಧನೆಯನ್ನು ಮಾಡುವಂಥದ್ದು ಕೂಡ ಇದೆ. ಸಾಧನೆ ಮಾಡಬೇಕು ಅನ್ನುವಂಥ ಮನಸ್ಸನ್ನಾದರೂ ಈ ದಿನ ಮಾಡ್ತೀರಿ. ಹಾಗೆ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ತೀರ್ಮಾನಗಳನ್ನು ಈ ದಿನ ಕೈಗೊಳ್ಳಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಕೆಲವು ಅನುಭವಸ್ಥರ ಮಾತುಗಳನ್ನು ಅನುಸರಣೆ ಮಾಡಿ ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗಿರಿ. ಒಳ್ಳೆಯ ಫಲ ನಿಮಗೆ ಮುಂದಿನ ದಿನಗಳಲ್ಲಿ ಇದೆ. ಹಾಗೆ
ನೀವು ಕೊಟ್ಟ ಮಾತಿಗೆ ಅನುಗುಣವಾಗಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಒಂದು ಕಮಿಟ್ಮೆಂಟ್ ಇದೆ. ಈಗಾಗಲೇ ಆ ಮಾತನ್ನು ಕೊಟ್ಟಿದ್ದೀರಿ, ಭರವಸೆಯನ್ನು ನೀಡಿದ್ದೀರಿ, ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಕೆಲವು ಗೌರವದ ಪ್ರಶ್ನೆಗಳಿರುತ್ತೆ. ಕುಟುಂಬದ ಮರ್ಯಾದೆ ಇದೆ, ನಿಮ್ಮ ವೈಯಕ್ತಿಕ ಗೌರವ ಇದೆ. ಇದನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಒದಗಿ ಬರುವಂಥ ಈ ಸೇವಾ ಕೆಲಸ ಕಾರ್ಯಗಳೇನಿದೆ ಅದನ್ನು ವಿಶೇಷ ಮುತುವರ್ಜಿಯಿಂದ ಮಾಡುವಂಥದ್ದನ್ನು ಮಾಡಿ. ಹಾಗೆ ಈ ಪೂಜಾ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸುವಂಥದ್ದು ಈ ದಿನದ ಒಂದು ದಿನಚರಿಯಲ್ಲಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.